ನಮಸ್ಕಾರ ಎಲ್ರಿಗೂ. ಶ್ರಾವಣ ಮಾಸ ಬಂದಾಯಿತು. ಶ್ರಾವಣ ಮಾಸದ 5ನೇ ದಿನವೇ ನಾಗರ ಪಂಚಮಿ. ನಾಗರ ಪಂಚಮಿ ಅನ್ಸ್ಕೊಂಡು ಕೂಡಲೇ ಹಾಲು ಬಾಯಿ ತಂಬಿಟ್ಟು ಈ ರಡ್ಡಿನೇ ನೆನಪಾಗ್ಬಿಡತ್ತೆ. ನಾನು ಸಣ್ಣವಳಿರ್ಬೇಕಾದ್ರೆ ಅಮ್ಮನ ಹತ್ರ ಕೇಳಿದೆ, ಅಮ್ಮ ನಾವು ಯಾಕಮ್ಮ ಈ ಹಬ್ಬಕ್ಕೆ ಚಕ್ಲಿ ಕೋಡ್ಬಳೆ ಲಾಡು ಎಲ್ಲ ಮಾಡಲ್ಲ, ಅದ್ರ ಬದಲು ಹಾಲು ಬಾಯಿ ಎಲ್ಲ ಮಾಡೋದು ಯಾಕಮ್ಮ ಅಂದ್ಕೊಂಡು. ಆವಾಗ ಅಮ್ಮ ಹೇಳಿದ್ಲು, ನಾಗದೇವರಿಗೆ ಹಲ್ಲಿಲ್ಲ, ಅದಕ್ಕೆ ನಾಗದೇವರಿಗೆ ಏನೆಲ್ಲ ತಿನ್ನೋಕ್ಕಾಗತ್ತೆ ಹಾಗೆ ಮೆತ್ತನೆ ಇರುವ ಆಹಾರಗಳನ್ನು ನೈವೇದ್ಯಕ್ಕೆ ನಾವು ಮಾಡ್ತೀವಿ. ಹಾಗೆ ಈ ಹಬ್ಬಕ್ಕೆ ಆದಷ್ಟು ನಾವು ಅರಿಶಿನ ಯೂಸ್ ಮಾಡಿಯೇ ಎಲ್ಲ ಪದಾರ್ಥಗಳನ್ನು ಮಾಡ್ತೀವಿ. ತೋವೆ, ಕಟ್ಸಾರು, ಬೋಳು ಹುಳಿ ಹೀಗೆ ಎಲ್ಲ. ಈಗ ಇದೆಲ್ಲ ರೆಸಿಪಿ ಬೇಕಾದರೆ ಬನ್ನಿ ನಮ್ಮ ಸಂಪ್ರದಾಯಕ್ಕೆ ಫಾಲೋ ಮಾಡಿ, ಎಲ್ಲ ರೆಸಿಪಿ ನಿಮ್ಗೆ ಸಿಗತ್ತೆ. ಬೇಗ ಹೋಗಿ ನಾಗರ ಪಂಚಮಿ ಬಂದಾಯಿತು, ಶಾಪಿಂಗ್ ಮಾಡ್ಕೊಂಬರ್ಬೇಕಲ್ಲ. ಸರಿ, ನಾಗರ ಪಂಚಮಿ ದಿನ ಸಿಗೋಣ. ನೀವು ಏನೆಲ್ಲ ಮಾಡಿದ್ದೀರಾ ಅಂದ್ಕೊಂಡು ನಮ್ಮ ಸಂಪ್ರದಾಯನ ಟ್ಯಾಗ್ ಮಾಡಿ ಪೋಸ್ಟ್ ಮಾಡಿ. ಹೋಗಿ ಬರ್ತೀನಿ.